ಹಲೋ ವೀಕ್ಷಕರೇ, ಇವತ್ತು ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಏನಂದರೆ ಬ್ರಾಹ್ಮಣರ ಸ್ಟೈಲಿಯ ಮಜ್ಜಿಗೆ ಹುಳಿ. ಮಹಾರಾಷ್ಟ್ರದಲ್ಲೆಲ್ಲ ದಯಾಸ್ ಕಡಿ ಅಂತ ಹೇಳ್ತಾರೆ. ಇದು ಬ್ರಾಹ್ಮಣರ ಶೈಲಿಯಲ್ಲಿ ಹೆಂಗೆ ಮಾಡ್ತಾರೆ ಅಂತಂದರೆ, ಫಸ್ಟು ಮೊಸರನ್ನ ತುಂಬ ಗಟ್ಟಿಗೂ ಅಲ್ಲ ತುಂಬ ತೆಳ್ಳಗೂ ಅಲ್ಲ, ಆ ರೀತಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೇಕು. ನೋಡಿ, ಇಲ್ಲಿ ತುಂಬ ತೆಳ್ಳಗೂ ಇಲ್ಲ, ಇದು ತುಂಬ ಇದಕ್ಕೂ ಇಲ್ಲ, ಚಿಕ್ಕಾಗೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ, ಆ ಥರ ಮಾಡ್ಕೊಂಡಿದ್ದೀನಿ. ತುಂಬ ಫಾಸ್ಟಾಗಿ ಬೇಯಿಸ್ದಿರಾ, ನೀವು ಲೇಟಾಗಿ ಬಂದಿದ್ದೀನ, ಬೇಗ ಮಾಡಬೇಕು ಅನ್ನಂಗಿದ್ರೆ ಇದನ್ನ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಹಸಿ ಮಸಾಲೆಗಳನ್ನ ರುಬ್ಕೊಳ್ಬೇಕು. ಅದು ತುಂಬ ಈಸಿ, ಮನೇಲೇ ಇರುವಂಥದ್ದು. ನೋಡ್ಕೊಳ್ಳಿ, ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು 2 ರಿಂದ 3 ಕೊಬ್ಬರಿ ಇದು ಪೀಸಸ್ಸು, ಕೊತ್ತಂಬರಿ ಮತ್ತು ಕಡಲೆಪಪ್ಪು, ಜೀರಿಗೆ, ಇಷ್ಟನ್ನ ಇದಕ್ಕೆ ರುಬ್ಕೊಳ್ಬೇಕು ವೀಕ್ಷಕರೇ. ನೋಡಿ, ಮಸಾಲೆನ ರುಬ್ಕೊಂಡಿದ್ದೀನಿ, ಹಸಿ ಮಸಾಲೆನ. ಇದನ್ನು ಈ ಮಜ್ಜಿಗೆಗೆ ಸೇರಿಸ್ಕೊಳ್ಬೇಕು, ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಖಾರನ ನೀವು ನೋಡ್ಕೊಳ್ಳಿ ವೀಕ್ಷಕರೇ, ನಿಮಗೆ ಎಷ್ಟು ಬೇಕು ಅಂದರೆ, ಕೆಲವು ಮೆಣಸಿನ್ಕಾಯಿಗಳು ಖಾರದ ಮೆಣಸಿನ್ಕಾಯಿ ಇರುತ್ತೆ, ಕೆಲವು ಖಾರ ಇರಲ್ಲ. ಸೊ ನಿಮ್ಮ ಮನೆಗಳಲ್ಲಿ ಹೆಂಗೆ ಖಾರ ತಿಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಕ್ಕೆ ನಾನು ಮಸಾಲೆ ರುಬ್ಕೊಂಡಿರೋದನ್ನ ಸೇರಿಸಿದ್ದೀನಿ. ಇಲ್ಲಿ ನಾನು ಹಸಿ ಸೌತೆಕಾಯಿನ ಬೆರೆಸ್ತಾ ಇದ್ದೀನಿ ವೀಕ್ಷಕರೇ. ಇದು ಆಪ್ಷನಲ್, ಕೆಲವರಿಗೆ ಬೇಕಂದರೆ ಹಾಕ್ಕೊಳ್ಬೋದು ಸೌತೆಕಾಯಿ ತಿನ್ನೋರು, ಇಲ್ಲಾಂದರೆ ಕೆಲವರು ಸೀಮೆ ಬದನೆಕಾಯಿನ ಕೂಡ ಬೇಯಿಸಿ ಸೇರಿಸ್ಕೊತಾರೆ. ಸೊ ಅದು ಅವ್ರಿಗೆ ಬಿಟ್ಟಿದ್ದು, ಅವರ ಚಾಯ್ಸ್. ಇವಾಗ ಇದಕ್ಕೆ ಉಪ್ಪು ಸೇರಿಸ್ಬೇಕು. ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬೇಕು, ಇದಿಷ್ಟೇ. ಇವಾಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಟ್ಟರೆ ನಿಮ್ಮ ದಿಢೀರಾಗಿರೋ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಇವಾಗ ಇದಕ್ಕೊಂದು ಒಳ್ಳೆ ಒಗ್ಗರಣೆನ ರೆಡಿ ಮಾಡಬೇಕು ವೀಕ್ಷಕರೇ. ಫಸ್ಟು ಸಾಸಿವೆನ ಒಗ್ಗರಣೆನ ಇದಕ್ಕೆ ಹಾಕ್ಕೊಳ್ಳೋದಕ್ಕೆ. ಇದು ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೆ, ಬಿಸಿ ಅನ್ನಕ್ಕೆ, ಮುದ್ದೆಗೆ ಎಲ್ಲ ತುಂಬ ರುಚಿಯಾಗಿರುತ್ತೆ. ನೀವು ಕೆಲಸದಿಂದ ಲೇಟಾಗಿ ಬಂದರೆ ಅಥವಾ ಎಲ್ಲಾದರೂ ಹೋಗಿ ಬಂದಾಗ ಏನಾದ್ರು ಬೇಯಿಸೋಕ್ಕೆ ರುಬ್ಬಿ ಮಾಡೋಷ್ಟು ಟೈಮ್ ಇಲ್ಲ ಅಂದರೆ ಈ ರುಚಿಕರವಾದಂತಹ ಮಜ್ಜಿಗೆ ಹುಳಿನ ನೀವು ಮಾಡ್ಬೋದು.